ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕದಲ್ಲಿದೆ. ನಾನು ಲಕ್ಷ್ಮೀ ದೇವಿಯ ದೇವಸ್ಥಾನ ದೃಶ್ಯ ತೋರಿಸ್ತಾ ಇದ್ದೀನಿ. ಇಲ್ಲಿ ಲಕ್ಷ್ಮೀ ದೇವಿಯ ದೇವಸ್ಥಾನದ ಒಳಗಡೆ ದೃಶ್ಯ ಹೇಗಿದೆ, ಯಾವ ರೀತಿ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ, ವೀಕ್ಷಿಸಿ. ಇದು ಗೋಕಾಕ ನಗರದ ಲಕ್ಷ್ಮೀ ದೇವಿಯ ದೇವಸ್ಥಾನದ ಮೇನ್ ಗೇಟ್. ದೇವಸ್ಥಾನ ಒಳಗಡೆ ಭಾಗದ ದೃಶ್ಯ ಇದು. ಲಕ್ಷ್ಮೀ ದೇವಿಯ ದೇವಸ್ಥಾನದ ಒಳಭಾಗದ ದೃಶ್ಯ ಇದು. ಭಕ್ತರು ಬರುವ ದೃಶ್ಯ ಇದು. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಹಾಂ, ಯಾವ್ರಿ ನಿಮ್ದು? ಮೆಳವಂಕಿ ರೀ. ಮೆಳವಂಕಿ. ಎಷ್ಟು ದಿನ ಆತ್ರಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತಿರ್ತೀರಿ? ಸುಮಾರು ವರ್ಷಗಳಿಂದ ಬರ್ತೀವಿ. ಇಲ್ಲಿ ನಮ್ಮ ಕುಟುಂಬದವ್ರು ಬರ್ತಾರೆ, ನಾವು ಬರ್ತೀವಿ. ಬರ್ತಿರ್ತೀರಿ. ಬರ್ತೀವಿ. ಒಳ್ಳೆ ವಾತಾವರಣ ಐತಿ. ಇಲ್ಲಿ ವಾತಾವರಣ ನೋಡಿ ಹೆಂಗೆ ಅನಿಸ್ತೈತ್ರಿ? ದೇವಸ್ಥಾನ ಸುತ್ತಮುತ್ತ ವಾತಾವರಣ ಭಾಳ ಸುಂದರವಾಗೈತ್ರಿ. ಈಗ ಮೊನ್ನೆ ಅಷ್ಟು ಅಭಿವೃದ್ಧಿ ಆಗೈತ್ರಿ, ಭಾಳ ಚಂದ ಐತ್ರಿ. ಮುಂಚೆನೂ ಇತ್ರಿ, ಈಗೂ ಭಾಳ ಅಭಿವೃದ್ಧಿ ಐತ್ರಿ. ಭಾಳ ವಾತಾವರಣ ಸುಂದರವಾಗೈತಿ. ಇಲ್ಲಿ ನಮ್ಮ ಗೋಕಾಕ ನಗರದಾಗಿದೆ ಲಕ್ಷ್ಮೀ ದೇವಿ ದೇವಸ್ಥಾನ ತುಂಬಾ ಲಕ್ಷ್ಮೀ ದೇವಿ ಬಾರಿ ಒಳ್ಳೆ ವಾತಾವರಣದಾಗ ಕಾಣಕ್ತೈತಿ. ಒಳ್ಳೆ ವಾತಾವರಣ. ಎಲ್ಲ ಭಕ್ತರಿಗೆ ಬಂದು ನೋಡುವಂಥ ದೃಶ್ಯ ಆಗೈತಿ. ನಿಮ್ದು ಯಾವ್ರಂದ್ರೆ ಮೆಳವಂಕಿ. ಇಲ್ಲೇ ಗೋಕಾಕ್ ತಾಲೂಕು. ತುಂಬ ಸಂತೋಷ ನಿಮ್ಮಿಂದ ಭೇಟಿಯಾಗಿದ್ದಕ್ಕೆ, ಮಾತಾಡೋದಕ್ಕೆ ತುಂಬ ಸಂತೋಷ. ಧನ್ಯವಾದಗಳು. ತುಂಬ ಸುಂದರವಾದ ವಾತಾವರಣ ಇಲ್ಲಿ. ಅಣ್ಣವರು ನಮಸ್ಕಾರ. ನಿಮ್ದು ಯಾವ್ರಿ? ಗೋಕಾಕ. ಇಲ್ಲಿ ಪೂಜಾರಿ ಏನ್ರಿ ನೀವು? ಪೂಜಾರಿ. ಇಲ್ಲಿ ವಿಶೇಷ ಪೂಜೆ ಯಾವಾಗ ಆಗ್ತೈತೆ ಅನ್ನೋದು ಒಂದು ಸ್ವಲ್ಪ ನಮ್ಮ ಎಲ್ಲ ವೀಕ್ಷಕರಿಗೆ ಹೇಳ್ರಿ. ಇಲ್ಲಿ ಗೋಕಾಕ ಶಹರದಾಗ ಇರ್ತಕ್ಕಂಥ ಇದು ಲಕ್ಷ್ಮೀ ದೇವಿ ದೇವಸ್ಥಾನದ ವಿಶೇಷ ಪೂಜೆ ಯಾವಾಗ ಆಗ್ತೈತೆ ಅನ್ನೋದು ಒಂದು ಸ್ವಲ್ಪ ಹೇಳ್ಬೇಡ್ರಿ. ಶುಕ್ರವಾರ ಮಂಗಳವಾರ ಆಗ್ತದೆ. ಶುಕ್ರವಾರ ಮಂಗಳವಾರ. ಅಮಾವಾಸ್ಯೆ ಇದೆ. ಶ್ರಾವಣ ಮಾಸದಾಗ ಯುಗಾದಿ. ಹಾಂ. ದೀಪಾವಳಿ. ಹಾಂ. ಕಾರ್ತಿಕ ಮಾಸ. ಹೀಗೆಲ್ಲ ಈ ಸಮಯದಾಗ ವಿಶೇಷ ಪೂಜೆಗಳು ಆಗ್ತಿರ್ತಾವೆ. ಎಲ್ಲ ಭಕ್ತಾದಿಗಳು ಬರ್ತಕ್ಕಂಥ ಅವಧಿ ಇದೆ. ತುಂಬ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ತುಂಬ ಒಳ್ಳೆಯ ವಾತಾವರಣದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಇಲ್ಲಿ. ಒಳ್ಳೆ ತುಂಬ ಸುಂದರವಾದ ವಾತಾವರಣದಲ್ಲಿ ಗುಡಿ ಇದೆ. ತುಂಬ ಸುಂದರವಾದ ವಾತಾವರಣ. ನೋಡೋದಕ್ಕೆ ತುಂಬ ಸುಂದರ ವಾತಾವರಣ ಕಾಣ್ತಾ ಇದೆ. ಇಲ್ಲಿ ತುಂಬ ಸುಂದರವಾಗಿದೆ ಇಲ್ಲಿಯ ವಾತಾವರಣ. ನೋಡೋದಕ್ಕೆ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ನೋಡಿ, ತುಂಬ ಸುಂದರವಾದ ವಾತಾವರಣದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇಲ್ಲಿ ತುಂಬ ಒಳ್ಳೆಯ ವಾತಾವರಣವಿದೆ.
ವಾರಕ್ಕೊಂದ್ಸಲ ವಿಶೇಷ ಪೂಜೆಗಳು ಕೂಡ ಆಗ್ತವೆ ಇಲ್ಲಿ. ಇಲ್ಲಿ ನೋಡಿ ನಾಗದೇವತೆಯ ಮೂರ್ತಿಗಳು ಕೂಡ ಇವೆ, ವೀಕ್ಷಿಸಿ. ಸುಮಾರು ಭಕ್ತರು ಕೂಡ ಬರ್ತಿರ್ತಾರೆ ಇಲ್ಲಿ. ತುಂಬ ಸುಂದರವಾದ ವಾತಾವರಣದಲ್ಲಿ ನಿರ್ಮಿಸಿರುವ ಈ ದೇವಸ್ಥಾನಕ್ಕೆ ತಾವುಗಳು ಕೂಡ ಬಂದು ದೇವಸ್ಥಾನ ದರ್ಶನ ಪಡೆದು ಇಲ್ಲಿ ವಾತಾವರಣ ನೋಡಿ ಆನಂದ ಪಡೆಯಂತ ಇಲ್ಲಿ ನಮ್ಮ ಬಾಳಪ್ಪ ಪೂಜಾರಿ ಅಂತ ದೇವಸ್ಥಾನದ ಅರ್ಚಕರು ಕೂಡ ಇದ್ದಾರೆ. ಅವರು ಒಂದೆರಡು ಮಾತು ಕೇಳೋಣ. ಇಲ್ಲಿ ಜಾತ್ರೆ ಯಾವಾಗಿದೆ ಅನ್ನೋದು ಕೇಳೋಣ. ಬಾಳಪ್ಪನವರು ದೇವಸ್ಥಾನದ ಲಕ್ಷ್ಮೀ ದೇವಸ್ಥಾನದ ಈ ಜಾತ್ರೆ ಯಾವಾಗೈತೆ ಅನ್ನೋದು ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಹೇಳ್ಬಿಟ್ರಲ್ಲ. ಜೂನ್ 30ರಿಂದ ಎಷ್ಟು ದಿನ ರೀ? 9 ದಿನ ಜಾತ್ರೆ ನಡೀತೀರಿ. ಎಷ್ಟು ವರ್ಷಕ್ಕೆ ಒಮ್ಮೆ ಆಗತ್ತೈತೆ ಅನ್ನೋದು ಒಂದು ಸ್ವಲ್ಪ ಹೇಳ್ಬಿಟ್ರಲ್ಲ. 5 ವರ್ಷಕ್ಕೊಮ್ಮೆ ಆಗ್ತೈತೆ ರೀ. ತುಂಬ ದೊಡ್ಡ ಬರವಾಟದಾಗ ಜಾತ್ರೆ ಆಗ್ತೈತೆ ರೀ. ತುಂಬ ಸಂತೋಷ. ನಮ್ಮೆಲ್ಲ ವೀಕ್ಷಕರಿಗೆ ಹೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಲ್ಲಿ ಹೊರಗಿನ ಭಕ್ತರು ಬಂದಿದ್ದಾರೆ, ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋಣ. ಏನು ನಿಂತಿದ್ದಾರೆ ನೋಡೋಣ. ಸರ್ ನಮಸ್ಕಾರ. ಸರ್ ತಾವು ಎಲ್ಲಿಂದ ಬಂದಿರೋ ಒಂದು ಸ್ವಲ್ಪ ಹೇಳ್ತಾರೆ ವೀಕ್ಷಕರಿಗೆ? ಬೆಳಗಾಂನಿಂದ ಬಂದಿದ್ದೀವಿ. ಹಾಂ, ಬೆಳಗಾಂನಿಂದ. KMF ಎಲ್ಲ ಸ್ಟಾಫ್ದಿಂದ, KMF ಸ್ಟಾಫ್ದಿಂದ. ವಾತಾವರಣ ನಿಮಗೆ ಯಾವ ರೀತಿ ಹಿಡಿಸ್ತಾ ಇದೆ? ಚೆನ್ನಾಗಿದೆ, ನೋಡಕ್ಕೆ ಒಳ್ಳೆ ಸ್ವಚ್ಛತೆ ಇದಿದೆ. ಹೌದು ಸರ್. ದೇವರ ಮಹಿಮೆ ಬಹಳ ಮುಖ್ಯವಾಗಿದೆ ಅನ್ನೋದು ಇದ್ರ ಮೇಲೆ ಸ್ವಚ್ಛತೆ ಅಲ್ಲಿ ಇದೆ, ಅಲ್ಲಿರ್ತಕ್ಕಂಥ ವಾತಾವರಣ. ಓಕೆ ಸರ್. ನೋಡ್ರಿ ಈ ದೇವರು ಏನು ಅನ್ನೋದು ಓಕೆ ಸರ್. ನಮಗೆ ಅದಕ್ಕೆ ಇದಾಗಿದೆ. ಇದರದ ಮಹತ್ವ ಬಹಳ ದೊಡ್ಡದಿದೆ ಅನ್ನೋದು ತುಂಬ ಸಂತೋಷ ಸರ್. ತುಂಬ ಸಂತೋಷ. ಇಲ್ಲಿ ವಾತಾವರಣ ತುಂಬ ಹಿಡಿಸ್ತಾ ಇದೆ ಸರ್. ಹಿಡಿಸ್ತಾ ಇದೆ. ಇದು ನೋಡಿರಿ, ಕ್ಲೀನ್ನೆಸ್ ಫಸ್ಟ್ ಇಂಪಾರ್ಟೆಂಟ್. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಇಟ್ಟಿರುವ ಮೇಂಟೆನೆನ್ಸ್ ಅಂದ್ರೆ ಕ್ಲೀನ್ನೆಸ್ ಏನಿದೆ, ಸ್ವಚ್ಛತೆ ಏನಿದೆ, ಅದು ಬಹಳ ಫಸ್ಟ್ ಮುಖ್ಯ. ಯಾಕಂದ್ರೆ ಸ್ವಚ್ಛತೆ ಇಲ್ಲ ಅಂತಂದ್ರೆ ಅಲ್ಲಿಗೆ ಏನು ಇದಿಲ್ಲ ಅಂತ. ಹೌದೌದು ಸರ್. ಈಗ ದೇವರ ಹತ್ರ ಇರುವ ನಾವು ಹೋದಾಗ ಮನಸ್ಸು ನಮ್ಮದು ಅಷ್ಟೇ ಸ್ವಚ್ಛತೆವಾಗಿ ಇರಬೇಕು. ಹೌದೌದು ಸರ್. ಆ ರೀತಿಯಲ್ಲಿ ಈ ದೇವಸ್ಥಾನದೊಳಗೆ ಆವರಣ ನೋಡಿದಾಗ ಎಲ್ಲ ರೀತಿಯಲ್ಲಿ ಒಳ್ಳೆ ನಮಗೆ ಮನಸ್ಸಿಗೆ ನೆಮ್ಮದಿ ಆಗಲಿ, ಒಂದು ಸಂತೋಷ ಉಲ್ಲಾಸ ಆಗಲಿ ಸಿಗುತ್ತೆ. ತುಂಬ ಸಂತೋಷ ಸರ್ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ, ನೀವೆಲ್ಲ ಬೆಳಗಾಂದಿಂದ ಬಂದಿದ್ದಕ್ಕೆ
ತುಂಬ ತುಂಬ ಸಂತೋಷ ನಮ್ಮ ಗೋಕಾಕ್ ನಗರಕ್ಕೆ ಬಂದಿದ್ದಕ್ಕೆ, ನಮ್ಮ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ಇಲ್ಲಿ ವಾತಾವರಣ ನೋಡಿ ಸಂತೋಷ ಪಟ್ಟಿದ್ದಕ್ಕೆ ತುಂಬ ತುಂಬ ಸಂತೋಷ, ತುಂಬ ತುಂಬ ಈ ಧನ್ಯವಾದಗಳು. ಥರ ಚಲೋ ಇಟ್ಕೊಂಡಿರೋದಕ್ಕೆ ತಮಗೆಲ್ಲ ಇದು ನಮ್ಮ ನಂದಿನಿ ಹಾಲಿನ ಉತ್ಪಾದಕರ ಹಾಗೂ ನಂದಿನಿ ಸಿಬ್ಬಂದಿಯ ಪರವಾಗಿ ತಮಗೆ ಸಹ ಆರ್ಥಿಕ ಶುಭಾಶಯಗಳನ್ನು ಕೇಳ್ತೀವಿ. ತುಂಬ ಸಂತೋಷ ಸರ್. ನಮಸ್ಕಾರನ. ಇಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ನಾನು ಲಕ್ಷ್ಮೀ ದೇವಿಯ ದೇವಸ್ಥಾನದ ದೃಶ್ಯವನ್ನು ತೋರಿಸಿದ್ದೀನಿ. ಇಲ್ಲಿ ಯಾವ ರೀತಿ ಸುಂದರತಾ ಇದೆ, ಇಲ್ಲಿ ಯಾವ ರೀತಿ ಕ್ಲೀನಿಂಗ್ ಇದೆ, ಇಲ್ಲಿ ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ, ಹೊರಗಡೆ ಯಾವ ರೀತಿ ಇದೆ, ಯಾವ ರೀತಿ ಕ್ಲೀನ್ ಇಟ್ಟಿದ್ದಾರೆ, ಇಲ್ಲಿ ದೇವಸ್ಥಾನದ ವಾತಾವರಣ ಹೇಗಿದೆ ಅನ್ನೋದು ಎಲ್ಲರಿಗೂ ತೋರಿಸಿದ್ದೀನಿ. ನನ್ನ ಆತ್ಮೀಯ ವೀಕ್ಷಕರಿಗೆ ಇಲ್ಲಿ ಬಂದು ಇಲ್ಲಿ ವಾತಾವರಣ ನೋಡಿ, ದೇವಸ್ಥಾನದ ವಾತಾವರಣ ನೋಡಿ ತಾವು ಎಲ್ಲ ಆನಂದಪಡಿ, ತಾವು ಎಲ್ಲ ಇಲ್ಲಿ ಆನಂದಪಟ್ಟು ಸಂತೋಷ ಪಡಿ ಅಂತ ನನ್ನ ವಿಡಿಯೋವನ್ನು ತಮಗೆಲ್ಲರಿಗೂ ಚೆನ್ನಾಗಿ ಅನಿಸಿದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೆ ನಮಸ್ಕಾರ.